ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. 5, 8, 9ನೇ ತರಗತಿ ಪಬ್ಲಿಕ್ ಪರೀಕ್ಷೆ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಿಮಗೆ ಮಧ್ಯವಾರ್ಷಿಕ ಪರೀಕ್ಷೆ ನಿಮ್ಮದು ಮಿಡ್ ಟರ್ಮ್ ಎಕ್ಸಾಮ್ ಏನಂತ ಕಂಡಕ್ಟ್ ಮಾಡ್ತಾರೆ. ಅದರ ಮೇಲೆ ನಿಮ್ಮದು ರಿಸಲ್ಟ್ನ ಕೊಡ್ತಾರಂತೆ. ಮೌಲ್ಯ ಕಳೆದುಕೊಂಡ ಮೌಲ್ಯಾಂಕನ ಅಂತ ಹೇಳಿದ್ದಾರೆ. ಕಾರಣ ಇಷ್ಟೇ, ಸುಪ್ರೀಂ ಕೋರ್ಟ್ಗೆ ಹೋದ ಸುಪ್ರೀಂ ಕೋರ್ಟ್ ಹೋಲ್ಡ್ ಮಾಡ್ತು. ಈಗ ಶಾಲೆಗಳು ಕೂಡ ಪುನರಾರಂಭ ಆಗ್ತಾ ಇದಾವೆ. ವಿದ್ಯಾರ್ಥಿಗಳು ಪಾಸ್ ಆಫ್ ಫೇಲ್ ಕನ್ಫ್ಯೂಷನ್ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಈ ನಿರ್ಧಾರ ಕೈಗೊಂಡಿದ್ದಾರೆ. 28 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗಳು ಬರೆದಿದ್ದಾರೆ. ಇದರಲ್ಲಿ 5ನೇ ತರಗತಿ ವಿದ್ಯಾರ್ಥಿಗಳು 9.3 ಲಕ್ಷ, 8ನೇ ತರಗತಿ ವಿದ್ಯಾರ್ಥಿಗಳು 9.35 ಲಕ್ಷ, 9ನೇ ತರಗತಿ ವಿದ್ಯಾರ್ಥಿಗಳು 9.48 ಲಕ್ಷ ವಿದ್ಯಾರ್ಥಿಗಳು ವ್ಯಾಸಂಗ ಸ್ಟಡಿನ ಕೂಡ ಮಾಡಿರುತ್ತಾರೆ. ಕೆಲ ಶಾಲಾ ಮಂಡಳಿಗಳು ಕೂಡ ಪರೀಕ್ಷೆ ಜೊತೆಗೆ ಶಾಲಾ ಹಂತದಲ್ಲಿ ಕೂಡ ಪರೀಕ್ಷೆ ನಡೆಸಿ ಇದ್ದಾರೆ. ಒಟ್ಟಾರೆ ಶಿಕ್ಷಣ ಇಲಾಖೆ ನಡೆಸಿದ ಪ್ರಯತ್ನ ಇಲ್ಲ ಅಂತ ಆಗಿದೆ. ಇಲ್ಲಿ ಸುಪ್ರೀಂ ಕೋರ್ಟ್ ತಡೆ ಹಿಡಿದಿರೋ ಕಾರಣ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಿಮ್ದು ವಾರ್ಷಿಕ ಪರೀಕ್ಷೆ, ನಿಮ್ದು ಮಿಡ್ ಟರ್ಮ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಲ್ಲ, ಅದು ಅದೇ ರೀತಿ ಕಿರು ಪರೀಕ್ಷೆ ಅಂತ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಅದರ ಆದೇಶದಲ್ಲಿ ನೀವು ಫಲಿತಾಂಶ ಪ್ರಕಟ ಮಾಡಿ ಅಂತೇಳಿ ಸೂಚನೆ ಕೊಟ್ಟಿದ್ದೆ 5, 8, 9 ತರಗತಿ ವಿದ್ಯಾರ್ಥಿಗಳದು. ಕೋರ್ಟ್ಗೆ ಒಯ್ದು ತೀರ್ಪು ಕೂಡ ಬಾಕಿ ಇದೆ. ಶಾಲೆಗಳು ಕೂಡ ಶುರು ಆಗ್ಬೇಕಾಗುತ್ತೆ. ಈ ತಿಂಗಳು ಎಂಡ್ಗೆ ಮೇ 29, 28ರಿಂದ ಶಾಲೆಗಳು ಶುರು ಆಗ್ತದೆ. ಆ ರೀತಿ ನೆಕ್ಸ್ಟ್ ತರಗತಿಗೆ ಹೋಗ್ಬೇಕಾ ಬೇಡವಾ, ಪಾಸ ಫೇಲ ಗೊತ್ತಿಲ್ಲ, ಈ ನಿಟ್ಟಿನಲ್ಲಿ ಈ ರೀತಿ ಮಾಡಿದ್ದಾರೆ. ಶುಲ್ಕ ಪಾವತಿ, ವರ್ಗಾವಣೆ ಸಾಕಷ್ಟು ಕ್ರಮ ವಹಿಸಬೇಕು. ಈ FA 1, 2, 3, 4 SA 1 ಎಲ್ಲ ಅದರದ ಮೇಲೆ ಶೈಕ್ಷಣಿಕ ರಿಸಲ್ಟ್ ಪ್ರಕಟ ಮಾಡಿ ವಿದ್ಯಾರ್ಥಿಗಳದ್ದು ತೀರ್ಪು ಕೊಡಬೇಕು ಅಂತ ಹೇಳಿದ್ದಾರೆ. 5, 8, 9 ತರಗತಿ ಪರೀಕ್ಷೆ ಬಂದ್ಬಿಟ್ಟು ತೀರ್ಮಾನ ಮಾಡಿದ್ರು. 4 ವಿಷಯಗಳ ಪರೀಕ್ಷೆಯನ್ನು ಹೈಕೋರ್ಟ್ ರದ್ದು ಮಾಡಿತ್ತು. ಮೇಲ್ಮನೆಗೆ ಹೋಗಿದ್ರು, ನಂತರ ವಿಭಾಗೀಯ ಪೀಠ ಅನುಮತಿ ನೀಡಿತ್ತು. ಅದೇ ರೀತಿ ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ನಂತರ ಫಲಿತಾಂಶ ಇನ್ನೇನು ಬರಬೇಕಾಗಿತ್ತು, ಆ ಟೈಮಲ್ಲಿ ತಡೆ ಹಿಡಿದಿದ್ರು. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ವಿಚಾರಣೆ ಕೂಡ ನಡೆಸ್ತಾ ಇದೆ. ಶಾಲಾ ಶಿಕ್ಷಣ ಇಲಾಖೆ ಕೂಡ ಫಲಿತಾಂಶ ಪ್ರಕಟಿಸುವಂತೆ ಸೂಚಿಸಿತ್ತು. ಏಪ್ರಿಲ್ 8ರಂದು ಸುಪ್ರೀಂ ಕೋರ್ಟ್ ಪ್ರಕರಣ ವಿಚಾರಣೆ ನಡೀತಾ ಇತ್ತು. ಅಂದು ಬೆಳಗ್ಗೆ ಫಲಿತಾಂಶ ಕೊಟ್ಟಿತ್ತು. ನಂತರ ಮಧ್ಯಂತರ ಆದೇಶ ಮಾಡಿ ಫಲಿತಾಂಶವನ್ನು ಹೋಲ್ಡ್ ಮಾಡಿತ್ತು. ಈಗ ನಿಮ್ದು ಮಿಡ್ ಟರ್ಮ್ ಎಕ್ಸಾಮ್ ಅದೇ ರೀತಿ ಕಿರು ಪರೀಕ್ಷೆ ಆದ ಮೇಲೆ ನಿಮ್ಮನ್ನ ಪಾಸ್ ಮಾಡ್ತಾರೆ. ಎಲ್ಲ ವಿದ್ಯಾರ್ಥಿಗಳನ್ನ ಪಾಸ್ ಮಾಡುವ ಸಾಧ್ಯತೆ ಹೆಚ್ಚಿದೆ. ಇದು ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು.